ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ಡೇ 1 ನಿಂದ ಕೂಡ ಹೇಳ್ತಾ ಇರೋದು ಇದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಇಲ್ಲ, ರಾಜ್ಯ ಸರ್ಕಾರದ ಪಾತ್ರನೇ ಬಹುದೊಡ್ಡದು ಅಂತ. ಹಾಗಾಗಿ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಪ್ರೊಟೆಸ್ಟ್ಗೆ ಮುಂದಾಗಿದ್ರು. ಆರ್ವಿ ಮೆಟ್ರೋ ನಿಲ್ದಾಣದ ಬಳಿ ಪ್ರತಿಭಟನೆಗೆ ಪ್ಲಾನ್ ಕೂಡ ಆಗಿತ್ತು, ಆದ್ರೆ ಪರ್ಮಿಷನ್ ಸಿಕ್ಕಿರಲಿಲ್ಲ ಹೋರಾಟ ಮಾಡೋದಕ್ಕೆ. ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಂತೆ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ಶಾಸಕ ಸಿ.ಕೆ. ರಾಮಮೂರ್ತಿ ಕೂಡ ಪೊಲೀಸರ ವಶದಲ್ಲಿ. ಆರ್ವಿ ಮೆಟ್ರೋ ನಿಲ್ದಾಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಒಂದು ಕೆಎಸ್ಆರ್ಪಿ ತುಕಡಿಯನ್ನ ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ನಿನ್ನೆಯಿಂದಲೂ ಕೂಡ ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋ ಟಿಕೆಟ್ ದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇದ್ರು, ಧ್ವನಿ ಎತ್ತಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಇವತ್ತು ಅಧಿಕೃತವಾಗಿ ಪ್ರತಿಭಟನೆ ಮಾಡ್ಬಿಡ್ತೀವಿ ರಾಜ್ಯ ಸರ್ಕಾರದ ವಿರುದ್ಧ ಅಂತ ಬಂದ್ರು. ಹೋರಾಟಕ್ಕೆ ಯಾವುದೇ ರೀತಿಯ ಅನುಮತಿಯನ್ನ ಕೂಡ ಪಡೆದುಕೊಂಡಿರ್ಲಿಲ್ಲ, ಅನುಮತಿ ಕೂಡ ಸಿಕ್ಕಿರ್ಲಿಲ್ಲ. ಹಂಗಾಗಿ ಅವ್ರು ಬರ್ತಾ ಇದ್ದಂತೆ ಪೊಲೀಸರು ಪರಿಸ್ಥಿತಿನ ತಿಳಿಗೊಳಿಸಬೇಕು ಅಂತ ಅವರನ್ನ ಹಂಗೆ ಬಂದಂಗೆನೆ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಸಿಕ್ಕಿರುವಂತಹ ಯಶಸ್ಸಿಗೆ ಮೆಟ್ರೋ ದರವನ್ನ ಇಳಿಸಿರುವಂತ ತಾತ್ಕಾಲಿಕವಾಗಾದ್ರೂ ತಡೆ ಹಿಡಿದಿರುವಂತ ಈ ಪ್ರಯತ್ನಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವರ ಬೆಂಬಲಕ್ಕೆ ಯಾವಾಗಲೂ ಕೃತಜ್ಞತೆಯಿಂದ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಜನಕ್ಕೆ ನಮಸ್ಕಾರ ಮಾಡ್ತೀನಿ. ಪಾರ್ಲಿಮೆಂಟ್ ನಡಿಬೇಕಲ್ಲ, ಕಾಂಗ್ರೆಸ್ನವರು ಪ್ರತಿ ದಿವಸ ಯಾವುದೋ ಒಂದು ಕುಂಟೆಪ್ಪ ಹಿಡ್ಕೊಂಡ್ ಬಂದು ಪ್ರಧಾನ ಮಂತ್ರಿಗಳಿಗೇನೆ ಘೇರಾವ್ ಹಾಕ್ತಿವಿ. ಪ್ರಧಾನ ಮಂತ್ರಿಗಳನ್ನೇ ಸದನದ ಒಳಗಡೆ ಯಾರು ಮಹಿಳಾ ಸಂಸದರಿದ್ದಾರೆ ಅವ್ರನ್ನ ಮುಂದ್ಬಿಟ್ಟು ನಾವು ಗಲಾಟೆ ಮಾಡ್ತೀವಿ ಅಂತಿರುವಂತ ಕಾಂಗ್ರೆಸ್ನವರಿಗೆ ಸದನ ನಡಿಬೇಕು ಅಂತ ಎಲ್ಲಿದೆ? ಸದನ ನಡೆದ್ರೆ ಈ ತರದ ವಿಷಯಗಳು ಚರ್ಚೆ ಬರ್ತವೆ. ಇವ್ರಿಗೆ ಸದನ ನಡಿಬೇಕು ಅನ್ನೋದೇ ಇಲ್ಲ. ಇದು ಇವತ್ತಾಗಿರುವಂತ ವಾಸ್ತವ. It is very unfortunate that the state government has given a notice to me to not come here near the metro station, assemble and to even address the media. This shows that the state government is afraid that their lies, their falsehoods will be exposed. I am not somebody who is going to be perturbed or disturbed by these police notices. The BJP and the culture of the BJP has trained us to fight against Mamata Banerjee facing her country bombs, TMC goon. ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಏನು ಮೆಟ್ರೋ ದರವನ್ನ 2ನೇ ಬಾರಿ ಏರಿಸಬೇಕು ಅಂತ, ಗಾಯದ ಮೇಲೆ ಬರೆ ಹಾಕಬೇಕು ಅನ್ನುವಂತ ಯೋಜನೆ ಹೊರಟಿದ್ರು. ಅದನ್ನ ನಿನ್ನೆ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ಅದನ್ನ ನಿಲ್ಲಿಸಲಾಗಿದೆ. ನಾನು ನಿನ್ನೆ ಕೂಡ ಹೇಳಿದ್ದೀನಿ, ಇದು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಕೊಟ್ಟಿರುವಂತ ನೆರವಷ್ಟೇ. ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲಾ ಸರ್ಕಾರಗಳು ಕೊಟ್ಟಂತೆ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು, ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದ್ದೀವಿ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಆ ಕಾರಣಕ್ಕೆ ನಮಗೆ ಕೊಡಕ್ ಆಗೋದಿಲ್ಲ, ಅದನ್ನ ನೀವು ದರ ಏರಿಸಿ ಪ್ರಯಾಣಿಕರಿಂದನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ. ಬೆಂಗಳೂರಿನಲ್ಲಿ ಮೆಟ್ರೋ ದರ ಕಡಿಮೆ ಆಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರ, ಹಿಂದೆ ಸರ್ಕಾರಗಳು ಯಾವ ರೀತಿ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಾ ಇತ್ತು ಅದನ್ನ ಮತ್ತೆ ಮುಂದುವರಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ನಮ್ಮ ಹತ್ರ ಆರ್ಥಿಕ ಸ್ಥಿತಿ ಇವತ್ತು ಬಹಳ ಕಷ್ಟದಲ್ಲಿದ್ದೀವಿ, ನಮಗೆ ಇದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇದು ಬಹಳ ಚಿಂತೆಗೀಡುವಂತ ಒಂದು ವಿಷಯ. ರಾಜ್ಯದ ಸ್ಥಿತಿ ಹೀಗಾಗಿದೆಯಾ ಅಂತ ಬರ್ತಾ ಇರೋ ಬಜೆಟ್ ಸೆಷನ್ ನಲ್ಲಿ ಮುಖ್ಯಮಂತ್ರಿಗಳು ಶ್ವೇತಪತ್ರ ಹೊರಡಿಸಬೇಕು. ರಾಜ್ಯದ ಆರ್ಥಿಕ ಶಕ್ತಿ ಏನಿದೆ, ಆರ್ಥಿಕತೆ ಏನಿದೆ, ನಿಜವಾಗ್ಲೂ ಕೂಡ ನಮ್ಮ ಹತ್ರ ನಾವು ದಿವಾಳಿ ಎದ್ದೋಗಿದೀವ, ನಿಮ್ಮ ನಾಯಕತ್ವದಲ್ಲಿ ಖಾಲಿ ಟ್ರಂಕ್ ಆಗಿದೆಯಾ ರಾಜ್ಯದ ಖಜಾನೆ, ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಬೆಂಗಳೂರಿನ ನಾಗರಿಕರಿಗೆ ಇವತ್ತು ನಮಗೆ ಸಿಕ್ಕಿರುವಂತ ಈ ಯಶಸ್ಸಿಗೆ, ಮೆಟ್ರೋ ದರವನ್ನ ಇಳಿಸಿರುವಂತ ತಾತ್ಕಾಲಿಕವಾಗಾದ್ರೂ ತಡೆ ಹಿಡಿದಿರುವಂತ ಈ ಪ್ರಯತ್ನಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವರ ಬೆಂಬಲಕ್ಕೆ ಯಾವಾಗಲೂ ಕೃತಜ್ಞತೆಯಿಂದ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಜನಕ್ಕೆ ನಮಸ್ಕಾರ ಮಾಡ್ತೀನಿ. ನಮ್ಮ ಜಯನಗರ ಮೆಟ್ರೋ ಸ್ಟೇಷನ್ ಇಂದ ಬಸವನಗುಡಿ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಷ್ಟೇನೆ. ಮೊದಲನೇದಾಗಿ ಬೆಂಗಳೂರು ಜನರ ಹೋರಾಟದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಏನು ಮೆಟ್ರೋ ದರವನ್ನ 2ನೇ ಬಾರಿ ಏರಿಸಬೇಕು ಅಂತ, ಗಾಯದ ಮೇಲೆ ಬರೆ ಹಾಕಬೇಕು ಅನ್ನುವಂತ ಯೋಜನೆ ಹೊರಟಿದ್ರು. ಅದನ್ನ ನಿನ್ನೆ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ಅದನ್ನ ನಿಲ್ಲಿಸಲಾಗಿದೆ.
ನಾನು ನಿನ್ನೆ ಕೂಡ ಹೇಳಿದ್ದೀನಿ, ಇದು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಕೊಟ್ಟಿರುವಂತ ನೆರವಷ್ಟೇ. ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲಾ ಸರ್ಕಾರಗಳು ಕೊಟ್ಟಂತೆ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು, ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದ್ದೀವಿ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಆ ಕಾರಣಕ್ಕೆ ನಮಗೆ ಕೊಡಕ್ ಆಗೋದಿಲ್ಲ, ಅದನ್ನ ನೀವು ದರ ಏರಿಸಿ ಪ್ರಯಾಣಿಕರಿಂದನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ. ಬೆಂಗಳೂರಿನಲ್ಲಿ ಮೆಟ್ರೋ ದರ ಕಡಿಮೆ ಆಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರ, ಹಿಂದೆ ಸರ್ಕಾರಗಳು ಯಾವ ರೀತಿ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಾ ಇತ್ತು. ಓಕೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಹಿರಿಯ ಪ್ರತಿನಿಧಿ ಅಜಯ್ ಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ, ಸ್ಪಾಟ್ ಅಲ್ಲೇ ಇದ್ದಾರೆ. ಅಜಯ್, ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ? ಯಾವಾಗ್ಲೂ ಕೂಡ ಮೆಟ್ರೋ ಟಿಕೆಟ್ ದರ ಏರಿಕೆ ಆದಾಗ ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಕೇಂದ್ರ ವರ್ಸಸ್ ರಾಜ್ಯ ಅನ್ನೋದು. ತೇಜಸ್ವಿ ಸೂರ್ಯ ಅವ್ರು ಬಂದ್ರು, ವಶಕ್ಕೆ ಪಡ್ಕೊಂಡ್ರು. ಎಕ್ಸಾಕ್ಟ್ಲಿ ಈ ಸ್ಥಳದಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತ? ಖಂಡಿತ ಶ್ರುತಿ, ಅಂದ್ರೆ ಈ ಒಂದು ವಿಚಾರ ಮೆಟ್ರೋ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ವಿಭಾಗದ ಒಂದು ತೇಜಸ್ವಿ ಸೂರ್ಯ ಏನಿದ್ರು ಅವರು ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ರು. ಸದ್ಯ ನಾವು ಅರ್ವಿ ಕಾಲೇಜಿನ ಬಳಿ ಇರುವಂತಹ ಮೆಟ್ರೋ ಸ್ಟೇಷನ್ ಏನಿದೆ, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರು ಸೇರಿದಂತೆ ತೇಜಸ್ವಿ ಸೇರಿದಂತೆ ಸಿ.ಕೆ. ರಾಮಮೂರ್ತಿ ಕೂಡ ಇಲ್ಲಿ ಬಂದು ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ರು. ನೆನೆಯೂ ಕೂಡ ಜಯನಗರ ವಿಭಾಗದ ಪೊಲೀಸ್ನವರು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಾರೆ, ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಮೆಟ್ರೋ ಸ್ಟೇಷನ್ ಬಳಿ ನೀವು ಪ್ರತಿಭಟನೆ ಮಾಡಬಾರ್ದು, ಜೊತೆಗೆ ನೀವೇನಾದ್ರೂ ಈ ಒಂದು ವಿಚಾರದಲ್ಲಿ ಆಕ್ರೋಶನ ವ್ಯಕ್ತ ಮಾಡಬೇಕು, ಜೊತೆಗೆ ಪ್ರತಿಭಟನೆಯನ್ನ ಮಾಡಬೇಕು ಅಂದ್ರೆ ನಿಮ್ ಫ್ರೀಡಂ ಜಾಗ ಏನ್ ಪಾರ್ಕ್ ಇದೆ ಅಲ್ಲಿ ಹೋಗಿ ನೀವು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ನೋಟಿಸ್ ಕೊಡುವ ಮೂಲಕವಾಗಿ ಪೊಲೀಸ್ನವರು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ದೊಡ್ಡ ಡ್ರಾಮಾವೇ ನಡೆದ ಹೋಗಿದೆ. ಇಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿ ಬಂದಂತ ಸಂದರ್ಭದಲ್ಲಿ ತೇಜಸ್ವಿ ಸೇರಿದಂತೆ ಸಿ.ಕೆ. ರಾಮಮೂರ್ತಿಯು ಕೂಡ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಆಕ್ರೋಶನ ವ್ಯಕ್ತಪಡಿಸಿದ್ರು. ನಂತರ ಪೊಲೀಸರು ಕೂಡ ಇಮಿಡಿಯೇಟ್ ಆಗಿ ಅವರನ್ನ ಇದೇ ಜಾಗದಲ್ಲಿ ವಶಕ್ಕೆ ಪಡೆದು ಈಗಾಗಲೇ ಕರೆದೊಯ್ದಿರುವಂತದ್ದು. ಜೊತೆಗೆ ಅವರ ಕೆಲವೊಂದಷ್ಟು ಕಾರ್ಯಕರ್ತರು ಸೇರಿದಂತೆ ಕೆಲವೊಂದಷ್ಟು ಜನ ಅವರ ಜೊತೆಲಿ ಬಂದಂತ ಸಂದರ್ಭದಲ್ಲಿ ಕೂಡ ಸರ್ಕಾರದ ವಿರುದ್ಧವಾಗಿ ಒಂದು ಆಕ್ರೋಶನ ವ್ಯಕ್ತಪಡಿಸುವಂತ ಕೆಲಸ ಮಾಡಿದ್ರು. ಆ ನಂತರ ಯಾವಾಗ ಈ ಒಂದು ಪ್ರತಿಭಟನೆ ಕಾವು ಹೆಚ್ಚಾಯಿತು, ಆ ಒಂದು ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅವರನ್ನ ವಶಕ್ಕೆ ಪಡೆದು ಅವರನ್ನ ಈಗಾಗಲೇ ಕರೆದೊಯ್ದಿರುವಂತದ್ದು. ಸದ್ಯ ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಪೊಲೀಸರು ಕೂಡ ನಿಯೋಜನೆಯನ್ನ ಮಾಡಲಾಗಿದೆ. ಯಾಕಂದ್ರೆ ಅಷ್ಟು ಸಂಖ್ಯೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತರ ಘಟನೆ ನಡೀಬಾರದು ಅಂತ ಹೇಳಿ ಮುಂದಾಲೋಚನೆಯಾಗಿ ಕೆಲವೊಂದಷ್ಟು ಬಂದೋಬಸ್ತ್ಗಳನ್ನ ಮಾಡ್ಕೊಳ್ಳಾಗಿತ್ತು. ಅಂದ್ರೆ ಇಲ್ಲಿ ಜಯನಗರ ಉಪ ವಿಭಾಗ ಏನಿದೆ, ಸಬ್ ಡಿವಿಷನ್ ಏನಿದೆ, ಜಯನಗರ ಸೇರಿದಂತೆ ಜೆಪಿ ನಗರ ಸೇರಿದಂತೆ ಪೊಲೀಸ್ನವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಮೆಟ್ರೋ ನಿಲ್ದಾಣದಲ್ಲಿ ಇದ್ರು. 2 KSRP ಸೇರಿದಂತೆ 2 BMTC ಬಸ್ಗಳನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಆಲ್ಮೋಸ್ಟ್ ಒಂದು 200 ಜನದಷ್ಟು ಜನರು ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು, ಜೊತೆಗೆ ಗಲಾಟೆ ಆಗುವಂತ ಚಾನ್ಸಸ್ ಕೂಡ ಇತ್ತು. ಹೀಗಾಗಿ ಪೊಲೀಸ್ನವರು ಯಾವುದೇ ರೀತಿಯಾದಂತ ಒಂದು ಗಲಾಟೆ ಆಗಬಾರ್ದು, ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡುವಂತ ಜಾಗ ಮೆಟ್ರೋ ನಿಲ್ದಾಣ, ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಗಲಾಟೆ ಆಯ್ತು ಅಂದ್ರೆ ಯಾರಿಗಾದ್ರೂ ತೊಂದರೆ ಆಗುತ್ತೋ ಒಂದು ನಿಟ್ಟಿನಲ್ಲಿ 2 KSRPನ ಒಂದು ನಿಯೋಜನೆ ಮಾಡಲಾಗಿತ್ತು, 2 BMTC ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಪೊಲೀಸ್ನವರು ಈ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಪ್ರಮುಖ ಕಾರಣ ಅಂತ ಅಂದ್ರೆ ಮೆಟ್ರೋ ಸ್ಟೇಷನ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಜನಗಳು ಓಡಾಡ್ತಾ ಇರ್ತಾರೆ, ಜೊತೆಗೆ ಮೇನ್ ರೋಡ್ ಕೂಡ. ಹೀಗಾಗಿ ಪೊಲೀಸ್ನವ್ರಿಗೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತ್ ಕೊಡಬೇಕು ಅನ್ನೋ ಒಂದು ಕಾರಣದಿಂದ ಈ ರೀತಿಯಾಗಿ ಮಾಡ್ಕೊಂಡಿದ್ರು. ಜೊತೆಗೆ 1 KSRP ಇಲ್ಲಿ, ಜೊತೆಗೆ 1 BMTC ಈಗಾಗಲೇ ಕೆಲವೊಂದಷ್ಟು ಕಾರ್ಯಕರ್ತರನ್ನ ಕರೆದೊಯ್ದಿರುವಂಥದ್ದು, ವಶಕ್ಕೆ ಪಡೆದು. ಜೊತೆಗೆ ಈಗಾಗಲೇ ಹಿಂದೆ ನೋಟಿಸ್ ಅಂತ ಕೊಟ್ಟರು ಕೂಡ ಈ ರೀತಿಯಾಗಿ ಪ್ರತಿಭಟನೆಯನ್ನ ಸಾರ್ವಜನಿಕ ಸ್ಥಳದಲ್ಲಿ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿರೋದ್ರಿಂದ ಈಗ ಸಿ.ಕೆ. ರಾಮಮೂರ್ತಿ ಸೇರಿದಂತೆ ತೇಜಸ್ವಿ ಸೂರ್ಯ ಇಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ರೆ. ಕೆಲವೊಂದಷ್ಟು ಕಾರ್ಯಕರ್ತರು ಸೇರಿದಂತೆ ಅವರ ಅಭಿಮಾನಿಗಳನ್ನು ಕೂಡ ಈಗಾಗಲೇ BMTCಲಿ ವಶಕ್ಕೆ ಪಡೆದು ಕರೆದೊಯ್ದಿರುವಂಥದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸೇಫೆಸ್ಟ್ ಮೆಟ್ರೋ ಆಗಬೇಕು, ಮೋಸ್ಟ್ ಎಫಿಷಿಯಂಟ್ ಮೆಟ್ರೋ ಆಗಬೇಕು ಅಂತ ನಮ್ಮ ಏಮ್ ಇರಬೇಕು. ಇಂಡಿಯಾಸ್ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಆಗಬೇಕು ಅಂತ ಆಗಬಾರ್ದು. ಸಾಮಾನ್ಯ ಜನಕ್ಕೆ ಎಟ್ಕುವಂತ ದರದಲ್ಲಿ ದಯವಿಟ್ಟು ತಾವು ಮೆಟ್ರೋ ದರಗಳನ್ನ ತೆಗೆದುಕೊಂಡು ಬನ್ನಿ. ಬೇಗ ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿ. ಬೆಂಗಳೂರಿಗರು ಪ್ರತಿ ದಿವಸ ಕೋಟ್ಯಾಂತರ ರೂಪಾಯಿ ಬರೀ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ನಾವು ಸಾಯ್ತಾ ಇದ್ದೀವಿ. ಮೆಟ್ರೋ ಫಾಸ್ಟ್ ಕನ್ಸ್ಟ್ರಕ್ಷನ್ ಆಗೋದೇ ಇದಕ್ಕೆ ಪರಿಹಾರ. ಆದಷ್ಟು ಬೇಗ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ BMRCLಗೆ ಮತ್ತೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ.
ಮತ್ತೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಇದು ಮುಷ್ಕರ ಅಲ್ಲ, ಧರಣಿ ಅಲ್ಲ, ಇದು ಹೋರಾಟ ಅಲ್ಲ. ಸಾಮಾನ್ಯ ನಾಗರಿಕರು ಯಾವ ರೀತಿ ಮೆಟ್ರೋದಲ್ಲಿ ಹೋಗ್ತಾರೋ ನಾನು ಅದೇ ತರ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ರಾಜ್ಯ ಸರ್ಕಾರದ ಪ್ರತೀಕವಾಗಿ ಖಾಲಿ ಟ್ರಂಕ್ ತಗೊಂಡು ಹೋಗ್ತಾ ಇದ್ದೀನಿ. ಕ್ಲೀನೆಸ್ಟ್ ಮೆಟ್ರೋ ಆಗಬೇಕು, ಸೇಫೆಸ್ಟ್ ಮೆಟ್ರೋ ಆಗಬೇಕು, ಮೋಸ್ಟ್ ಎಫಿಷಿಯಂಟ್ ಮೆಟ್ರೋ ಆಗಬೇಕು ಅಂತ ನಮ್ಮ ಏಮ್